ನಮಸ್ಕಾರ ಸ್ನೇಹಿತರೆ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಪುತ್ರಿ ಸಿನಿಮಾ ನಿರ್ಮಾಣಕ್ಕೆ ಇಳಿದಿರುವುದು ಗೊತ್ತೇ ಇದೆ. ಶಿವಣ್ಣನ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಗೀತಾ ಆರ್ಟ್ಸ್ ಬ್ಯಾನರ್ ಮೂಲಕ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದ್ದರೆ, ಇತ್ತ ಪುತ್ರಿ ನಿವೇದಿತಾ ಶಿವರಾಜ್ ಕುಮಾರ್ ಅವರದ್ದೇ ಶ್ರೀಮುತ್ತು ಪ್ರೊಡಕ್ಷನ್ ಮೂಲಕ ಸಿನಿಮಾ ನಿರ್ಮಾಣ ಮಾಡುವುದಕ್ಕೆ ಕೈ ಹಾಕಿದ್ದಾರೆ. ನಿವೇದಿತಾ ಶಿವರಾಜ್ ಕುಮಾರ್ಗೆ ಚಿತ್ರರಂಗ ಹೊಸದೇನೂ ಅಲ್ಲ. ಈ ಹಿಂದೆ ವೆಬ್ ಸೀರೀಸ್ ಹಾಗೂ ಟಿವಿ ಶೋಗಳನ್ನ ನಿರ್ಮಾಣ ಮಾಡಿರುವ ಅನುಭವ ಇವರಿಗೆ ಇದೆ. ಇದೇ ಮೊದಲ ಬಾರಿಗೆ ಸಿನಿಮಾ ನಿರ್ಮಾಣ ಮಾಡಿ ಅದನ್ನು ಥಿಯೇಟರ್ ನಲ್ಲಿ ರಿಲೀಸ್ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ಆ ಸಿನಿಮಾವೇ ಫೈರ್ ಫ್ಲೈ. ಈ ಸಿನಿಮಾ ಇದೇ ತಿಂಗಳ 24ರಂದು ಅಣ್ಣ ಅವರ ಹುಟ್ಟುಹಬ್ಬಕ್ಕೆ ರಿಲೀಸ್ ಆಗುತ್ತದೆ. ಹೀಗಾಗಿ ಈಗಾಗಲೇ ನಿವೇದಿತಾ ಶಿವರಾಜ್ ಕುಮಾರ್ ಭರ್ಜರಿಯಾಗಿ ಪ್ರಚಾರವನ್ನ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಿವೇದಿತಾ ಸಂದರ್ಶನ ನೀಡಿದ್ದು, ಇದರಲ್ಲಿ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಮದುವೆ ಬಗ್ಗೆ ಅವರ ಅಭಿಪ್ರಾಯ, ಸೆಲೆಬ್ರಿಟಿ ಕ್ರಶ್ ಯಾರು, ನಿರ್ಮಾಣಕ್ಕೆ ಇಳಿದಾಗ ಪುನೀತ್ ರಾಜ್ಕುಮಾರ್ ನೀಡಿದ್ದ ಸಲಹೆ ಏನು ಅನ್ನೋದನ್ನ ಹೇಳಿಕೊಂಡಿದ್ದಾರೆ. ಅದರ ಝಲಕ್ ಇಲ್ಲಿದೆ ನೋಡಿ. ನಿವೇದಿತಾ ಶಿವರಾಜ್ ಕುಮಾರ್ಗೆ ಕನ್ನಡ ಚಿತ್ರರಂಗ ಹೊಸದೇನು ಅಲ್ಲ. ಚಿಕ್ಕಂದಿನಿಂದಲೂ ಸ್ಯಾಂಡಲ್ವುಡ್ ನ ತಾರೆಯರನ್ನ ನೋಡಿಕೊಂಡು ಬೆಳೆದಿದ್ದಾರೆ. ಅವರೆಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ತಂದೆಯೊಂದಿಗೆ ಹೋಗಿ ಕನ್ನಡದ ಕಲಾವಿದರನ್ನ ಭೇಟಿ ಮಾಡಿದ್ದಾರೆ. ಇವರಿಗೂ ಸೆಲೆಬ್ರಿಟಿ ಕ್ರಶ್ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಹೆಸರುಗಳನ್ನ ಅವರು ರಿವೀಲ್ ಮಾಡಿದ್ದಾರೆ. ಸೆಲೆಬ್ರಿಟಿ ಕ್ರಶ್ ಅಂತ ತುಂಬಾನೇ ಇತ್ತು. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಯಶ್ ತುಂಬಾನೇ ಇಷ್ಟ. ಬಾಲಿವುಡ್ ನಲ್ಲಿ ಹೃತಿಕ್ ರೋಷನ್ ನನ್ನ ಫೇವ್ರೆಟ್ ನಟ. ಎಂದಿಗೂ ಕೂಡ ಅವರೇ ನನ್ನ ಫೇವ್ರೆಟ್. ನನಗೆ ಸಲ್ಮಾನ್ ಖಾನ್ ಒಂದು ಕಾಲದಲ್ಲಿ ಇಷ್ಟ ಇತ್ತು ಎಂದು ತಮ್ಮ ಸೆಲೆಬ್ರಿಟಿ ಕ್ರಶ್ ಬಗ್ಗೆ ನಿವೇದಿತಾ ಶಿವರಾಜ್ ಕುಮಾರ್ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ. ಇದೇ ಸಂದರ್ಶನದಲ್ಲಿ ಭಾರತೀಯ ಚಿತ್ರರಂಗದ ದಿಗ್ಗಜರನ್ನ ಭೇಟಿ ಮಾಡಿದ ವಿಷಯವನ್ನ ರಿವೀಲ್ ಮಾಡಿದ್ದಾರೆ. ಕನ್ನಡದಲ್ಲಿ ಎಲ್ಲಾ ತಾರೆಯರನ್ನ ಮೀಟ್ ಮಾಡಿದ್ದೇನೆ. ನಾನು ರಜನಿಕಾಂತ್ ಅವರನ್ನ ಭೇಟಿ ಮಾಡಿದ್ದೇನೆ, ಕಮಲ್ ಹಾಸನ್ ಅವರನ್ನ ಭೇಟಿ ಮಾಡಿದ್ದೇನೆ. ನಮ್ಮ ಮನೆಗೆ ಕಮಲ್ ಹಾಸನ್ ಅವರು ಬಂದಿದ್ದಾರೆ. ತುಂಬಾ ಜನರು ನಮ್ಮ ಮನೆಗೆ ಬಂದಿದ್ದಾರೆ ಎನ್ನುತ್ತಾರೆ ಶಿವಣ್ಣನ ಪುತ್ರಿ ನಿವೇದಿತಾ. ಶಿವಣ್ಣನ ಹಿರಿಯ ಮಗಳ ಮದುವೆ ಆಗಿದೆ. ಈಗ ದ್ವಿತೀಯ ಪುತ್ರಿ ನಿವೇದಿತಾ ಅವರ ಮದುವೆ ಅಷ್ಟೇ ಉಳಿದುಕೊಂಡಿದೆ. ಸದ್ಯಕ್ಕೆ ಸಿನಿಮಾ ನಿರ್ಮಾಣದಲ್ಲಿ ಆಸಕ್ತಿ ತೋರುತ್ತಿರುವ ನಿವೇದಿತಾ ಮದುವೆ ಬಗ್ಗೆ ಏನು ಅಭಿಪ್ರಾಯ ಹೊಂದಿದ್ದಾರೆ? ಅರೇಂಜ್ಡ್ ಮ್ಯಾರೇಜ್ ಆಗುತ್ತಾರಾ, ಲವ್ ಮ್ಯಾರೇಜ್ ಆಗ್ತಾರಾ ಎನ್ನುವ ಪ್ರಶ್ನೆ ಅಂತೂ ಅವರ ಅಭಿಮಾನಿಗಳನ್ನ ಕಾಡದೇ ಇರುವುದಿಲ್ಲ. ಅದಕ್ಕೂ ಸಂದರ್ಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಎಲ್ಲಾ ಹುಡುಗಿಯರಿಗೂ ಇರುವ ಹಾಗೆ ನನಗೂ ಆಸೆಗಳಿವೆ. ತೀರಾ ಹೇಳುವಂತಹದ್ದೇನೂ ಇಲ್ಲ. ಒಳ್ಳೆಯ ಹೃದಯ ಇರುವವರು ಆಗಿರ್ಬೇಕು ಅಷ್ಟೇ. ನನ್ನ ಕೆಲಸಗಳಿಗೆ ಸಪೋರ್ಟ್ ಮಾಡ್ಬೇಕು. ಸದ್ಯಕ್ಕಿನ್ನು ಮದ್ವೆ ಬಗ್ಗೆ ಏನು ಗೊತ್ತಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನು ಆ ಬಗ್ಗೆ ಯೋಚನೆ ಮಾಡಿಲ್ಲ ಎಂದು ನಿವೇದಿತಾ ಹೇಳಿದ್ದಾರೆ. ಸ್ನೇಹಿತರೆ, ಶಿವಣ್ಣನ ಮಗಳು ನಿವೇದಿತಾ ಅವರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.